ಸ್ನೇಹಿತರೆ, ಈಗಾಗಲೇ ನಾವು ಜೀವಕ್ರಿಯೆಗಳು ಪಾಠದಿಂದ ಯಾವ ರೀತಿಯ ಚಿತ್ರಾಧಾರಿತ ಮತ್ತು ಅನ್ವಯಿಕ ಪ್ರಶ್ನೆಗಳನ್ನ ಎಕ್ಸಾಮ್ದಲ್ಲಿ ಕೇಳಬಹುದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇನ್ನು ಈ ವಿಡಿಯೋದಲ್ಲಿ ರಾಸಾಯನಿಕ ಕ್ರಿಯೆಗಳು ಈ ಪಾಠದಿಂದ ಯಾವ ರೀತಿಯ ಅನ್ವಯಿಕ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನೋಡೋಣ. ಇಲ್ಲೊಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಯೊಬ್ಬ ಶಿಕ್ಷಕರ ಸಮ್ಮುಖದಲ್ಲಿ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಚಟುವಟಿಕೆಯನ್ನು ಕೈಗೊಂಡಿದ್ದಾನೆ. ಆದರೆ ಮೆಗ್ನೀಷಿಯಂ ಪಟ್ಟಿಯು ಉರಿಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಿದೆ. ಇದಕ್ಕೆ ಕಾರಣವೇನು ಅನ್ನುವಂತ ಪ್ರಶ್ನೆ ಇದೆ. ಇದರ ಜೊತೆಗೆ ಇದಕ್ಕೆ ಶಿಕ್ಷಕರು ಯಾವ ರೀತಿಯ ಪರಿಹಾರವನ್ನು ನೀಡುತ್ತಾರೆ ಅನ್ನುವಂತ ಇನ್ನೊಂದು ಪ್ರಶ್ನೆ ಕೂಡ ಇಲ್ಲೇ ಆಡ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಮೆಗ್ನೀಷಿಯಂ ಪಟ್ಟಿಯನ್ನ ನಾವು ನೇರವಾಗಿ ಉರಿಸ್ಲಿಕ್ಕೆ ಹೋದ್ರೆ ಅದು ಬೇಗನೆ ಉರಿದುಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಮತ್ತು ಪರಿಹಾರವನ್ನ ಉತ್ತರದಲ್ಲಿ ಕೊಡಬೇಕು. ಸೊ ಇಲ್ಲಿ ಉತ್ತರ, ಮೆಗ್ನೀಷಿಯಂ ಲೋಹವು ಗಾಳಿಯಲ್ಲಿ ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ನ ಪದರನ್ನು ಉಂಟು ಮಾಡುತ್ತದೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಮೆಗ್ನೀಷಿಯಂ ಕಾರ್ಬೋನೇಟ್ ಅನ್ನುವಂಥ ಪದರನ್ನ ಉಂಟು ಮಾಡಬಹುದು. ಇದರಿಂದ ನಾವು ನೇರವಾಗಿ ಮೆಗ್ನೀಷಿಯಂ ತಂತಿಯನ್ನ ಉರಿಸ್ಲಿಕ್ಕೆ ಹೋದಾಗ ಅದು ಬೇಗನೆ ಗಾಳಿಯಲ್ಲಿ ಉರಿಯುವುದಿಲ್ಲ. ಸೊ ಈ ಒಂದು ಕಾರಣವನ್ನ ತಾವಿಲ್ಲಿ ಬರಿಬೇಕು. ಇನ್ನು ಇದಕ್ಕೆ ಪರಿಹಾರವಾಗಿ ಆ ವಿದ್ಯಾರ್ಥಿಯು ಮೊದಲು ಮೆಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು. ಅಂದ್ರೆ ಪಾಲಿಶ್ ಪೇಪರ್ದಿಂದ ಆ ಮೇಲ್ಗಡೆ ಆ ಪದರನ್ನ ನಾವು ಸ್ವಚ್ಛಗೊಳಿಸಿ ನಂತರ ಮೆಗ್ನೀಷಿಯಂ ಆ ಒಂದು ಪಟ್ಟಿಯನ್ನ ಉರಿಸಬೇಕು. ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಒಬ್ಬ ವಿದ್ಯಾರ್ಥಿಯು ಪ್ರನಾಳದಲ್ಲಿರುವ ಬಣ್ಣರಹಿತ ಸೀಸದ ನೈಟ್ರೇಟ್ ದ್ರಾವಣವನ್ನು ಇನ್ನೊಂದು ಪ್ರನಾಳದಲ್ಲಿರುವ ಬಣ್ಣರಹಿತ ಪ್ರನಾಳಕ್ಕೆ ಸೇರಿಸಿದಾಗ ಹಳದಿ ಬಣ್ಣದ ಜಲವಿಲೀನಗೊಳ್ಳದ ಸಂಯುಕ್ತವೊಂದು ಉಂಟಾಗಿರುವುದನ್ನು ಗಮನಿಸುತ್ತಾನೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಿದ್ದಾನೆ, ಸೀಸದ ನೈಟ್ರೇಟ್ ಅನ್ನ ಇನ್ನೊಂದು ದ್ರಾವಣಕ್ಕೆ ಸೇರಿಸ್ತಾ ಇದ್ದಾನೆ. ಅಲ್ಲೊಂದು ಪ್ರಕ್ಷೇಪ ಉಂಟಾಗ್ತಾ ಇದೆ, ಅದು ಹಳದಿ ಬಣ್ಣದಲ್ಲಿ ಉಂಟಾಗಿದೆ. ಹಾಗಾದರೆ ಇನ್ನೊಂದು ಪ್ರನಾಳದಲ್ಲಿದ್ದ ದ್ರಾವಣ ಯಾವುದು ಅಂತ ಕೇಳಿದ್ದಾರೆ, ಮತ್ತು ಅವುಗಳನ್ನು ಸೇರಿಸಿದಾಗ ಉಂಟಾದ ರಾಸಾಯನಿಕ ಕ್ರಿಯೆ ಯಾವುದು ಅಥವಾ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಜೊತೆಗೆ ಹಳದಿ ಬಣ್ಣದ ಸಂಯುಕ್ತ ಅಥವಾ ಪ್ರಕ್ಷೇಪದ ರಾಸಾಯನಿಕ ಹೆಸರನ್ನ ನಾವಿಲ್ಲಿ ಬರಿಬೇಕು. ಸೊ ಉತ್ತರ, ಇನ್ನೊಂದು ಪ್ರನಾಳದಲ್ಲಿದ್ದ ದ್ರಾವಣ ಅಂದ್ರೆ ಅದು ಪೊಟ್ಯಾಷಿಯಂ ಅಯೋಡೈಡ್ ಆಗಿದೆ. ಇಲ್ಲಿ ನಡೆದಿರುವಂತಹ ಒಂದು ರಾಸಾಯನಿಕ ಕ್ರಿಯೆ ಅಂದ್ರೆ ಅದು ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಅಂದ್ರೆ ಇಲ್ಲಿ ಅಯಾನುಗಳ ವಿನಿಮಯ ಆಗಿರುವಂತದ್ದು. ಇನ್ನು ಹಳದಿ ಬಣ್ಣದ ಸಂಯುಕ್ತ ಯಾವುದು ಅಂತ ಕೇಳಿದರೆ ಅದು ಸೀಸದ ಅಯೋಡೈಡ್ ಆಗಿರ್ತದೆ. ಇನ್ನು ಇದರ ರಾಸಾಯನಿಕ ಸಮೀಕರಣವನ್ನ ಇಲ್ಲಿ ನೋಡ್ಬೇಕಂದ್ರೆ, ಸೀಸದ ನೈಟ್ರೇಟ್ ಅಂದ್ರೆ PbNO3, ಇನ್ನೊಂದು ಅಲ್ಲಿ ದ್ರಾವಣ ಇರುವಂತದ್ದು ಪೊಟ್ಯಾಷಿಯಂ ಅಯೋಡೈಡ್, ಎರಡೂ ಕೂಡ ಬಣ್ಣರಹಿತ ಆಗಿರ್ತದೆ. ಆದರೆ ಎರಡನ್ನು ಸೇರಿಸಿದಾಗ ಅಲ್ಲಿ PbI2 ಅಂದ್ರೆ ಸೀಸದ ಅಯೋಡೈಡ್ ಅನ್ನುವಂತ ಹಳದಿ ಬಣ್ಣದ ಒಂದು ಪ್ರಕ್ಷೇಪ ಉಂಟಾಗ್ತಾ ಇದೆ. ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಕೂಡ ಉಂಟಾಗುವಂತದ್ದು. ನಂತರ ಇಲ್ಲೊಂದು ಚಿತ್ರಾಧಾರಿತ ಪ್ರಶ್ನೆ ಇದೆ. ಚಿತ್ರವನ್ನು ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಶ್ನೆ ಏನಿದೆ ಅಂದ್ರೆ, ಮೇಲಿನ ಚಿತ್ರವು ನೀರಿನ ಅಣುವೊಂದು ಉತ್ಪಾದನೆಯಾಗುವುದನ್ನ ನಿರ್ದೇಶಿಸುತ್ತಿದೆ. ಅಂದ್ರೆ ಇಲ್ಲಿ ಚಿತ್ರದಲ್ಲಿ ತಾವು ನೋಡಬಹುದು 2H2 ಅನ್ನುವಂಥದ್ದು ಮತ್ತೆ ಆಕ್ಸಿಜನ್, ಇವೆರಡನ್ನು ಸೇರಿಸಿದಾಗ ನೀರಿನ ಅಣು ಉತ್ಪಾದನೆ ಆಗ್ತಾ ಇದೆ. ಪ್ರತಿವರ್ತಕಗಳ ರಾಶಿಯನ್ನು ಆಧರಿಸಿ ರಾಶಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ 4.04 ಗ್ರಾಂ, ನಂತರ ಇನ್ನೊಂದು 32.00 ಗ್ರಾಂ ಅನ್ನುವಂತ ಇಲ್ಲಿ ಎರಡೂ ರಾಶಿಯನ್ನ ಅಥವಾ ಪ್ರತಿವರ್ತಕಗಳ ರಾಶಿಯನ್ನ ಕೊಟ್ಟಿದ್ದಾರೆ. ಸೊ ರಾಶಿಯನ್ನ ಆಧರಿಸಿ ಉತ್ಪತ್ತಿಯಾದ ಉತ್ಪನ್ನದ ರಾಶಿಯನ್ನು ಲೆಕ್ಕಾಚಾರ ಮಾಡಿ, ನಂತರ ಇಲ್ಲಿ ಅನ್ವಯವಾಗುವ ನಿಯಮವನ್ನ ಹೆಸರಿಸಿ. ಸೊ ಈ ರಾಶಿಯನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಯಾವ ನಿಯಮವನ್ನ ನಾವು ಫಾಲೋ ಮಾಡ್ತೇವೆ ಅನ್ನೋದನ್ನ ಕೂಡ ಬರಿಬೇಕು. ಜೊತೆಗೆ ಆ ನಿಯಮವನ್ನ ನಿರೂಪಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತಮ್ಗೆ ಗೊತ್ತಿರುವ ಹಾಗೆ ಎರಡು ಪ್ರತಿವರ್ತಕಗಳನ್ನ ನಾವು ಇಲ್ಲಿ ತಗೊಂಡಾಗ ಆ ಪ್ರತಿವರ್ತಕಗಳ ರಾಶಿಯು ಉತ್ಪನ್ನಗಳ ರಾಶಿಗೆ ಏನಾಗಿರ್ತದೆ, ಸಮವಾಗಿರ್ತದೆ. ಸೊ ಉತ್ತರ, ಮೊದಲು ಇಲ್ಲಿರುವಂತಹ ಪ್ರತಿವರ್ತಕ ರಾಶಿಗಳನ್ನ ನಾವು ಟೋಟಲ್ ಮಾಡಬೇಕಾಗತ್ತೆ. ಎರಡನ್ನು ಕೂಡಿಸಿದಾಗ ಸಿಗುವಂತದ್ದು 36.04 ಗ್ರಾಂ. ಇದು ಇಲ್ಲಿ ಉತ್ಪನ್ನದ ಒಂದು ರಾಶಿ ಆಗಿರುತ್ತದೆ. ನಂತರ ಇಲ್ಲಿ ಅನ್ವಯವಾಗುವಂತ ನಿಯಮ ಅಂದ್ರೆ ರಾಶಿ ಸಂರಕ್ಷಣಾ ನಿಯಮ. ಈ ನಿಯಮವನ್ನ ಇಲ್ಲಿ ನಿರೂಪಿಸಿ ಅಂತ ಕೂಡ ಹೇಳಿದ್ದಾರೆ. ಸೊ ಹೇಳಿಕೆ ಈ ರೀತಿ ಇದೆ: ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವಂತಹ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರುತ್ತದೆ ಅಂತ ಈ ನಿಯಮವನ್ನು ನಿರೂಪಿಸಬೇಕು. ಸ್ನೇಹಿತರೆ, ಇದಿಷ್ಟು ರಾಸಾಯನಿಕ ಕ್ರಿಯೆಗಳು ಅನ್ನುವಂಥ ಪಾಠದ ಅನ್ವಯಿಕ ಮತ್ತು ಚಿತ್ರಾಧಾರಿತ ಪ್ರಶ್ನೆಗಳು.
ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಮತ್ತು ಅದಕ್ಕೆ ಉತ್ತರಗಳನ್ನ ಯಾವ ರೀತಿ ಬರೀಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇ ಲಿಸ್ಟ್ ಇಂದ ತಾವು ಎಲ್ಲ ವಿಡಿಯೋಗಳನ್ನ ನೋಡಬಹುದು. ಧನ್ಯವಾದಗಳು.